ಪಾಪ ಎಷ್ಟು ಒಳ್ಳೆ ಜನಲೇ ಅಲ್ಲ ನೋಡು. ಭಾಳ ಇಷ್ಟ ಆಗ್ಬಿಟ್ಟವಳೆ ನಮ್ಮ ಹೆಣ್ಣು. ಅದಕ್ಕೆ ಇವರು ಈ ಥರ ಮನೆಗೆ ಬಂದಿರೋದು. ಯಾವಾಗ 3 ದಿವಸ ಫೋನ್ ಮಾಡಲಿಲ್ಲ ಸಿದ್ದಣ್ಣ ಮಾತ್ರ ಭಾಳ ಬುದ್ಧಿವಂತ ಕಣಮಿ ಮಾತ್ರ. ಅವ್ನು ಹೇಳಿದ ಕೇಳು ನೋಡ್ಕೊ. 3 ದಿವಸ ನಾವು ಫೋನ್ ಮಾಡಲಿಲ್ಲ ಅಂದ್ರೆ ಅವರೇ ಹತ್ತಿದ್ದು ಮಾಡ್ತಾರೆ ಅಂತವ. ಈಗ ನಾವು ಬೀಗಾಗಿದ್ದಕ್ಕೆ ಅವರು ಹುಡಿಕೊಂಡೇ ಬಂದಿರೋದು. ಹುಡುಗಿ ಒಪ್ಕೊಬಿಟ್ಟಾನೆ ಹುಡುಗನೂ. ಆಮೇಲೆ ಅವ್ರಿಗೂ ಇಷ್ಟ ಆಗಿರೋದಕ್ಕೆ ಏನು ಹುಡುಗಿರೇ ಇಲ್ದಂಗೆ ಏನೋ ಪರದಾಡ್ತಾ ಕುಂತಾರೆ ಸುಮ್ಕಿರಿ. ಏನು ಎಲ್ಲಿ ಸಿಗ್ತಿದವ್ರಿ ಹುಡುಗಿರು ಏನು ಹುಡುಗರಿಗೆ ಹುಡುಗಿರೇ ಇಲ್ದಾನೆ ಪಾಪ ಹುಡ್ಕಾಡ್ತಾರೆ ತಡ್ಕಾಡ್ತಾರೆ. ಈಗ ಒಳ್ಳೊಳ್ಳೆ ಹುಡುಗಿರು ಚೆನ್ನಾಗಿರೋ ಹುಡುಗಿರನ್ನ ಬಿಡಕ್ಕಿಲ್ಲ ನೋಡಿದ್ಮೇಲೆ ಮಾಡ್ಕೊತಾರೆ. ಹೆಂಗೋ ಬಿಡು. ಈಗ ಹೊರೆ ಜುಮ್ಕಿ ಮಾಡಿಸ್ಕೊಂಡು ತಾಳಿ ತಗೊಂಡು ನಾವು ಬರ್ತೀವಿ ದೇವಸ್ಥಾನದಲ್ಲಿ ಮಾಡ್ಕೊಡಿ ಅಂದವ್ರೆ. ಆಧಾರ ಗೌರವ ಅಲ್ವಾ, ನೋಡೋದು ದೇವಸ್ಥಾನದಲ್ಲಿ ಮಾಡ್ಕೊಡಕ್ಕಾಯ್ತದೆ. ಹಂಗೆ ಮಾಡದ ಬಿಡಿ, ಯಾವ್ದಾರು ದೇವಸ್ಥಾನದಲ್ಲಿ ಮಾಡ್ಕೊಡಕ್ಕಾಯ್ತದೆ. ಹಂಗೂ ಬೇಕು ಕಣ್ರಿ, ನಮಗೂ ಒಂದು 2 ಲಕ್ಷ ಬೇಡವಾ? 2 ಎಲ್ಲಿ ಸಾಕಾದದು, ಬೇಕು ಒಂದು 2.5-3 ಗಂಟೆ ಬೇಕು. 2 ಅಂದ್ರೆ ಮುಂದಕ್ಕೆ ಹೋಯ್ತದೆ. ನೋಡ ಸುಮ್ಕಿರು, ನಾನು ಯಾರಿಗಾರು ಹೇಳ್ತೀನಿ ನೋಡೋಕ್ಕಾಯ್ತದೆ. ಈಗ ನಿಮ್ಮ ಅಕ್ಕವ್ರ ಮನೆ ಒಂದು 50 ಸಾವಿರ ಕೊಡಕ್ಕಿಲ್ವಾ? ಕೊಡ್ತಾರೆ. ಪ್ರಕಾಶ ಕೊಡ್ತೀನಿ ಅಂತ ಅಂದಿದ್ದಾನಂತೆ. ಒಂದು 50 ಸಾವಿರ ಮಾಡ್ಕೊಡಕ್ಕಾಯ್ತದೆ ಬಿಡು ಅಂತ ಅಂದಂತೆ. ನೆನೆ ದಿವಸ ಫೋನ್ ಮಾಡಿತ್ತು ಅಕ್ಕ, 1 ಲಕ್ಷ ಕೊಡ್ಲಾ ಅಂತ ಅಂದೆ. ಅದಕ್ಕೆ ನಿನಗೆ ಗೊತ್ತಿಲ್ವ ನಮ್ಮ ಪರಿಸ್ಥಿತಿ ಎಲ್ತರ. 1 ಲಕ್ಷವ 1 ಲಕ್ಷ ಗಿಕ್ಸ ಇಲ್ಲ, ನಾವು ಹಂಗೆ ಇರೋಕ್ಕಾಯ್ತಿಲ್ಲ. ಒಂದು 50 ಸಾವಿರ ಮಾಡ್ಕೊಡಕ್ಕಾಯ್ತದೆ ಬಿಡು, ನಂತರ ಇಲ್ದವ್ರು ಯಾರು ತಗೋರ ಇಸ್ಕೊಡ್ತೀನಿ ನಾನು ಅಂತ ಅನ್ನಂತೆ. ಒಂದು 50 ಕಣ್ರಿ. ಈಗ ಸಾಕು, ಯಾರಿಗೂ ಬಟ್ಟೆ ಬರೀ ಏನು ತರಕ್ಕೆ ಹೋಗೋದು ಬೇಡ ಈ ಸತಿ. ಬೇಕಾದ್ರೆ ಕವಿತನ ಮದುವೆಗೆ ನೋಡೋದು ದೇವ್ರ ಅಷ್ಟೊತ್ತು ಅನುಕೂಲ ಕೊಟ್ಟರೆ ಮಾಡೋಕ್ಕಾಯ್ತದೆ. ಈಗ ಗಂಡು ಹೆಣ್ಣಿಗೆ ಅವ್ರ ಹೂವನ್ಗೆ ಇಷ್ಟು ಚೆನ್ನಾಗಿ ಬಟ್ಟೆ ತಂದುಬಿಟ್ಟು ಮಾಡೋಕ್ಕಾಯ್ತದೆ ಬಿಡಿ. ಸುಮ್ಮನೆ ಯಾರಿಗೂ ಬಟ್ಟೆ ಅಂಬರಿಸ್ಕೋಬೇಡ್ದು. ಈಗ ಒಬ್ರು ತಂದ್ರು ಒಬ್ರಿಗೆ ತಂದಿರ ಅಂತ ನಿಷ್ಠೂರ. ಅಯ್ಯೋ ಸೀರೆ ಬಟ್ಟೆ ತಂದಿಲ್ಲ ಅಂತ ಮದುವೆ ಬಂದಳವ ನಿನ್ನ ಆದ್ನಿ. ಅಯ್ಯೋ ಯಾಕೆ ಇರೋದು ಅವಳಿಗೆ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಹೆಂಗದೆ ಅಂದ್ಬಿಟ್ಟು ಬಿಡಿ, ತಲೆಗೆಡ್ಸ್ಕೊಳ್ಳೋದು ಬೇಡ. ನಾವು ಬೆಟಕ್ ಸೀರೆ ಉಸ್ಬಿಟ್ಟು ಸೈ ಅನ್ಸ್ಕೊಳಕ್ಕಾದ್ರಿ ಹೇಳ್ತೀರ ನೀವು? ಅವಳು ನೋಡು ಎಷ್ಟು ಮಟ್ಟಿಗೆ ಬುದ್ಧಿ ಕಲ್ತಾಳು. ದುಡ್ಡು ಕೊಡ್ಬೇಕಲ್ಲ ಅಂತ ಫೋನ್ ಎತ್ತೊಳ್ಳು. ಅವಳನ್ನ ಅಷ್ಟು ಬಂಗದಿಂದನೂ ಏನು ಕೊಡಲೇಬೇಕು ಕಣವ ಅಂತ ನಾವೇನಾದ್ರು ಯಾವಾಗಾರೇ ನಿಂತಿದ್ವಾ? ಅಯ್ಯೋ ಏನೋ ನಮ್ಮ ಅಣ್ಣನ ಪರಿಸ್ಥಿತಿ ಹಿಂಗಿರೋದು ಕದ್ವಾ ಕೇಳ್ತಾ ಇರೋದು. ಅವನದನ್ನ ಅರ್ಥ ಮಾಡ್ಕೊಳ್ದಾನೆ ಇವಳು. ಫೋನ್ನೇ ಎತ್ತೊಳ್ಳು, ಪುಣ್ಯ ಕಿತ್ತಿ ಅತ್ತಗೆ ಫೋನ್ನೇ ಎತ್ತೊಳ್ಳು. ಸರಿ ಬಿಡಿ, ಆಯ್ತು. ಇನ್ನೇನು ಮಾಡೋಕ್ಕಾಗೋದು. ಕೊಡ್ದಾಗ ಇರಲಿ. ಅಪ್ಪಂತಾರೆ ಯಾರನ್ನಾರು ಕಾಲು ಕಟ್ಟದ ನಮ್ಮವ್ರ ಕೇಳಕ್ಕೆ ಹೋಗೋದು ಬೇಡ. ಸುಮ್ಕಿದೀವಲ್ಲ ಸರ್ ಬರೋಕ್ಕಿಲ್ಲ ಅತ್ತಗೆ. ಬೇಡ ಬಿಡವ, ಬಿಡು ಬೇಡ ಕಣ. ಹೋಗು ಓದ್ ಬೈಕ್ಳು. ಪರೀಕ್ಷೆ ನಡೀತದಲ್ಲ, ಅದಕ್ಕೆ ಹೋದ್ರು. ಏನೋ ಒಂಚೂರು ಚಿತ್ರಾನ್ನದಂಗೆ ಕೆದಿಕೊಂಡು ತಂಗ್ಳನ ಇತ್ತು. ಚಿತ್ರಾನ್ನದಂಗೆ ಕೆದಿಕೊಂಡು ತಿನ್ಬಿಟ್ಟು ಹೋಗವ್ರೆ. ಇನ್ನೇನು ಈ ಸತಿ ಪರೀಕ್ಷೆ ಆದ್ಮೇಲೆ ಇನ್ನೇನು ಅವಳು ಇನ್ನೇನು ಮದುವೆ ಆಯ್ತು ಗೋಯ್ತಾಳೆ ಹಾಕು. ಇನ್ನೇನು ಕಾಲೇಜಿಗೆ ಇನ್ನು ಯಾಕೂ ಇಲ್ವಲ್ಲ. ಬೇಕಾದ್ರೆ ಅವಳು ಇನ್ನೂ 1 ವರ್ಷ ಓದ್ಲಿ. ಮದುವೆ ಗಂಟು ಓದ್ಲಿ ಸುಮ್ಕಿರಿ. ಅವಳು ಮನೇಲಿ ಕುತ್ಕೊಂಡು ಏನು ಮಾಡ್ತಿದ್ಲು? ಮನೇಲಿ ಕುಣ್ಸ್ಕೊಳ್ಬೇಡ್ದಕ್ಕ ಸುಮ್ಕಿರಿ. ನಿಮ್ಗೆ ಗೊತ್ತಾಗಿಲ್ಲ, ಓದ್ತವೆ ಅಂದ್ರೆ ಅಂತಾರಲ್ಲ ಅಕ್ಕ, ಮನೇಲಿ ಕೂತವೆ ಅಂದ್ರೆ ಚಂದಿಲ್ಲ ಅವು. ಓದ್ಲಿ ಬಿಡಿ. ಮದುವೆ ಇವಳಿಗೆ ಹೆಂಗೆ ಫಿಕ್ಸ್ ಆಗೋ ಗಂಟೆ ಹೆಂಗೆ ಈಗ ಓದ್ತಾಯಿದ್ದಾಳು ಹಂಗೆ ಓದ್ಲಿ ಅವಳಿಗೆ. ಅವಳನ್ನ ಇನ್ನೊಂದು 2 ವರ್ಷ ಬಿಟ್ಕೊಂಡು ಮಾಡಿಬಿಟ್ಟು ಇವತ್ತಿಗೆ ಮಾಡ್ಬಿಡಕ್ಕಾಯ್ತದೆ ಬಿಡಿ. ನೋಡೋದ ಬಿಡು. ಬಂದವರು ಹೋದವ್ರಿಗೆ ಯಾಕೋ ಓದ್ತದೆ ಕಣೋ ಅನ್ನೋದು ಬರ್ತದೆ. ಇಷ್ಟ ಇಷ್ಟ ಮಾಡ್ಬೋದು. ಮಾಡಲಿಲ್ಲ ಓದ್ತದೆ ನಮ್ಮ ಹೆಣ್ಣು ಇನ್ನೂ 2 ವರ್ಷ ಓದಿಸ್ತೀವಿ ಅಂತ ಅನ್ಬೋದು. ಇಲ್ಲ ಜೀವ ತೆಗೆದು ಬಿಡ್ತಾರೆ. ಸರಿ ಕಂಡ್ರೆ ಮಾಡೋದು, ಸರಿ ಕಣ್ಣಿಲ್ವಾ ಓದ್ತದೆ ಅನ್ನೋದು. ಸರಿ ಕಣ ಆಯ್ತು. ಈಗೇನು ಸಾರಿತದ ಸಾರು ಒಂಚೂರು ಉಪ್ಸಾರದೆ ಒಲೆ ಎದ್ದಿ ಯಾರು ಏನಾರು ಅಂದರು. ಅದೇನೇ ಯಾವಾಗ ಒಂಚೂರು ಉಪಯೋಗ ಮಾಡಕ್ಕೆ ಬರಬೇಕು ನಿಮಗೆ. ಒಂಚೂರು ಚೆನ್ನಾಗಿಲ್ಲ. ಅಯ್ಯೋ ಏನೋ ಮಾಡ್ತು ಸುಮ್ಕಿರಿ. ಕಾಳಿಲ್ಲ ಎಣ್ಣಿಲ್ಲ ಏನು ಒಂದು ಹೆಸ್ರು ಮಾಡೋದು. ಒಳ್ಳೆ ತಂದು ಕೊಡೋಕ್ಕಾಕಿಲ್ಲ ಮಾತ್ರ ಮಾತಾಡ್ತೀರಿ. ನೆನೆ ದಿವ್ಸಲ ಹೇಳಿನಿ ತಗೊಬಂದು ಕೊಡಿ ಅಂತವ. ಹಸಿದ್ರೆ ಹೋಗ್ತಾರನೇ. ಹೋಗು ಅಂಗಡಿಗೆ ಹೇಳ್ಬಿಟ್ಟು ತಗೊಳ್ಳಿ ಹೋಗು ಸಾಲ್ವಾ. ಏನು ಬೇಕು? ಬೇಳೆ ಕಡಿಲ್ಲ ಸಾರಿಗೆ. ಇವಳು ಉಪ್ಪೆಸರು ಉಣ್ಣಿಲ್ಲ ಕವಿತಾ. ಕವನೇನೋ ಒಂಚೂರು ಉಣ್ಕೊಂಡು ಕವಿತಾ ಒಂಚೂರು ಉಣ್ಣಿಲ್ಲ. ಉಪ್ಪೆಸರು ಹಾಕಿಲ್ಲ ವೇಣಿಗೆ. ತರಕಾರಿ ಏನಾದ್ರು ಎಲ್ಲ ತಿರೋಗದೆ. ಇಲ್ಲ ಸಂತೆಗೆ ಓದ್ ಬರೋದು ನೋಡ್ರಿ, ಕಟ್ಟೆ ಸಂತೆಗೆ ಭಾನುವಾರ. ಅದಕ್ಕೆ ಭಾನುವಾರ ಹೋಗೋದಂತ ನಾನು ಸುಮ್ಮನಿರೋದು. ಹೋಗಾಯ್ತದ ಈಗ ಸದ್ಯಕ್ಕೆ ಏನಾರು ಮಾಡೋಗು. ಆಮೇಲೆ ಸಣ್ಣ ಸೊಸಿ ಸಾಮಾನು ಹೇಳು ತಂದ್ಕೊಟ್ಟನು. ಭಾನುವಾರ ಗಂಟೆ ಹೆಂಗೋ ಮಾಡ್ಕೊತಾರೋ ಹೋಗ್ಬಿಟ್ಟು ಕಟ್ಟೆ ಸಂತೆಗೆ ಹೋಗಿ ತಗೊಬರಕಾಯ್ತದೆ. ಸರಿ ಆಯ್ತು ಬಿಡಿ. ಬಿರ್ಬಿರ್ನೆ ಅವ್ನ ಮುದ್ದೆ ಇಟ್ಟುಬಿಟ್ಟು ಎಂಥದಾರು ಒಂಚೂರು ಸಾರು ಮಾಡಲೇ ಉಣ್ಣಕ್ಕಾಕಿಲ್ಲ ಕರೆಯದ್ರಡಿ. ಇಲ್ಲಿ ಕಾಳಿದಾವ ಮನೇಲಿ ಕೊಟ್ಬಿಡು. ಯಾವ್ಯಾವ ಕಾಳಿದಾವ ತಗೆ ಕಟ್ಟೆ ಸಂತೆಲಿ ಕೊಟ್ಬಿಟ್ಟು ಹಂಗೆ ಸಾಮಾನು ತಗೊಬತ್ತೀನಿ. ಚೆನ್ನಾಗಿ ಬಿತ್ತನೆ ಬೇಡ, ಚಂದಾಗಿ ಹೇಳ್ತಾ ಇದ್ದೀರಿ ನೀವೇ. ಹೋಗ್ರಿ ಕಣ. ಎತ್ತೆ ಬಿತ್ತನಕ್ಕೆ ಆಲ್ಸ್ಕೊಂಡ್ರೆ ಆಯ್ತಪ್ಪ. ಈಗಲಿಂದ ಮಡಿಕ ಕೂತ್ಕೊ ಉಳ್ತ್ಕೊಳ್ಳಿ ಎಲ್ಲವ ಒಲೆಲೇ. ಸುಮ್ಮನೆ ಇರಿ, ನಿಮ್ಗೆ ಗೊತ್ತಾಯ್ಕಿಲ್ಲ ನಿಮ್ಗೆ. ಹಲೋ ಹಲೋ, ಯಾರಪ್ಪ? ಅಂಕಲ್ ನಾನು. ಮದ್ವೆ ಗಂಡು ಹೇಳಪ್ಪ. ಅಂಕಲ್ ಎಲ್ಲಿದ್ದೀರಾ? ಇಲ್ಲಿ ಹೊಲ್ದಿಕ ಬಂದಿದೆ ಕಣಪ್ಪ ತಿರ್ಗಾಡ್ಕೊಂಡು.
ಬಂಗ ಮನೆ ಕಳಕ್ಕೆ ಅಯ್ಯೋ ಯಾಕೆ ಅಂಕಲ್ ಹಂಗಂದ್ರಿ ನಾನು ಈಗ ಹೊಲ್ತವೇ ಇರೋದು. ಹೊಲ್ತವಿದ್ಯಾ? ಸರಿ ಸರಿ. ಏನೋ ಈ ಕಾಲದ ಇಕ್ಳು ಮನೆಗೆ ಇರ್ತೀರಿ ಅದು ನೋಡಿ ಆರೆ ಹೊಲ್ತಕ್ಕೆ ಹೋಗಿದೀಯೇ. ಇಲ್ಲ ಸ್ವಲ್ಪ ನೀರು ಹಾಯಿಸ್ಬೇಕಾಗಿತ್ತು, ಅದಕ್ಕೆ ಬಂದಿದೆ. ಕರೆಂಟ್ ಇರಲ್ಲ ಮಧ್ಯಾಹ್ನ ಮೇಲೆ, ಬೆಳಿಗ್ಗೆ ಕರೆಂಟ್ ಅಲ್ವಾ ಅದಕ್ಕೆ. ಆಯ್ತು ಆಯ್ತು ಕಣ್ಮಗ, ಹಂಗಿರ್ಬೇಕು. ನಿಜವಾಗ್ಲೂ ಬಹಳ ಖುಷಿ ಆಯ್ತದೆ ನನಗೆ ಕಣ್ಮಗ, ನಿಮ್ಮ ಬಗ್ಗೆ, ನಿನ್ನ ತಮ್ಮ ಆಗಲಿ ನಿನ್ನ ಬಗ್ಗೆ ಆಗಲಿ ಬಹಳ ಖುಷಿ ಆಯ್ತದೆ. ಇನ್ನೇನಪ್ಪ, ಇನ್ನೇನು ಸಮಾಚಾರ? ಏನೂ ಇಲ್ಲ ಅಂಕಲ್, ಅದು ಒಂದು ಸ್ವಲ್ಪ ಇದು ಏನೋ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು ಹೇಳು ಮಗ? ಅಂಕಲ್ ಇದು ತಪ್ಪು ತಿಳ್ಕೊಬೇಡಿ, ಇದು ಆ ಹುಡುಗಿ ಜೊತೆ ಸ್ವಲ್ಪ ಫೋನಲ್ಲಿ ಮಾತಾಡ್ಬೇಕಾಗಿತ್ತಲ್ಲ. ಯಾಕೆ? ಯಾಕಪ್ಪ? ನೋಡು, ಮಾತಾಗಿಲ್ಲ, ಕತೆ ಆಗಿಲ್ಲ, ಈಗಲೇ ಏನು ಮಾತಾಡಿಯ ನೀನು? ಅದೇ ಅಂಕಲ್, ಹುಡುಗಿನ ಇಷ್ಟನ ಏನು ಎಂತ ಅಂತ ಏನು ಕೇಳಿಲ್ವಲ್ಲ ಅದಕ್ಕೆ. ಅವತ್ತೇ ನಿನ್ನ ಮುಂದ್ಗಡೆ ಕೇಳಿದ್ವಲ್ಲಪ್ಪ. ಆಯ್ತು, ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ಮೇಲೆ ನಂದೇನು ಇಲ್ಲ ಅಂತ ಅಂದ್ಲಲ್ಲ ಹುಡುಗಿ. ಅಂಕಲ್ ಅದೇ ನನಗೆ ಅವ್ರ ಅಪ್ಪ ಅಮ್ಮ ಒಪ್ಪೋದು ಬೇಕಾಗಿಲ್ಲ, ನಮಗೆ ಆ ಹುಡುಗಿ ಒಪ್ಪಬೇಕಲ್ವಾ. ಹುಡುಗಿ ತಾನೇ ನನ್ನ ಮದುವೆ ಆಗೋದು. ಅದಕ್ಕೆ ಅಂಕಲ್ ಬೇಜಾರು ತಿಳ್ಕೊಬೇಡಿ. ಆ ಹುಡುಗಿ ಫೋನ್ ನಂಬರ್ ಕೊಡ್ತೀರಾ? ಓ, ನಂಬರಾ? ಅಪ್ಪ ತಪ್ಪು ತಿಳ್ಕೊಬೇಡ. ನಾನು ಹೇಳ್ದಂಗೆ ಅವೇನು ನಂಬರು ಇಲ್ಲ ಬಿಡು. ಅದಂಗಾರ ಅಲ್ಲಿ ಅವ್ರು ಹೋಗ್ತವ್ರು ಅಪ್ಪಂತವ ಇಸ್ಕೋಬೇಕೀಗ. ನಾನು ಒಂದು ಕೆಲಸ ಮಾಡ್ತೀನಿ, ಈಗ ಹೋಯ್ತೀನಿ ಅವ್ರ ಮನೆ ತಕ್ಕೆ. ಹೋಗ್ಬಿಟ್ಟು ನಾನು ಕೇಳ್ಕೊಂಡು ಹಿಂಗೆ ಅಂತದೇ ಹುಡುಗ ಅಂದ್ಬಿಟ್ಟು ನಾನು ಕೇಳ್ತೀನಿ ಫಸ್ಟ್ ಅವ್ರು ಏನಂದರು ಅಂತವ. ಕೇಳ್ಬಿಟ್ಟು ನಂಬರ ನಾವು ನೀನು ಕೊಡ್ತೀನಿ ಕಣಪ್ಪ. ನಂಬರ್ ಇಸ್ಕೊಡ್ಬೇಕು ನಾನು, ಅದಕ್ಕೆ ಹೇಳ್ತಾ ಇರೋದು. ಹೇಳಿ ಹೇಳಿ ಅಂಕಲ್, ಅವ್ವ ಅಪ್ಪನ ಹತ್ರನೇ ಹೇಳಿ, ಪರವಾಗಿಲ್ಲ. ಹುಡುಗಿ ಜೊತೆ ಮಾತಾಡ್ಬೇಕಂತೆ ಅಂತ ಹೇಳ್ಬಿಟ್ಟು ನನಗೆ ಇಸ್ಕೊಡಿ ಅಂಕಲ್. ನಾನು ಮಾತಾಡಬೇಕು, ಹುಡುಗಿ ಜೊತೆ ಮಾತಾಡಿ ಅವ್ರ ಅಭಿಪ್ರಾಯ ತಿಳ್ಕೋಬೇಕು. ಅದರಲ್ಲೇನು ಕದ್ದು ಮುಚ್ಚಿ ಏನಿಲ್ಲ. ನೆನ್ನೆ ಕೇಳೋಣ ಅಂತ ಅಂದ್ಕೊಂಡೆ, ಕೇಳೋಕ್ಕಾಗಲಿಲ್ಲ. ಸರಿ ಬಿಡು ಮಗ, ಆಯ್ತು. ನೀನು ಹೇಳ್ತಾರ ಒಂದು ಲೆಕ್ಕದ ಸರಿನೇ. ಏನೋ ಇದು ಹಳೆ ಕಾಲಕ್ಕೆ ಆಯ್ತಾ? ನೀವು ಮಾತಾಡ್ಕೊಳ್ಳೋದು ಇನ್ನೂ ಒಳ್ಳೆ ಕೆಲಸವೇ, ಉತ್ತಮವಾದ ಕೆಲಸ. ನಾನೀಗ ಹೋಗ್ಬಿಟ್ಟು ಇನ್ನು 5 ನಿಮಿಷ ನಾನು ಹೊಲ್ತಾ ಇವ್ನಿ. ಹೋಗ್ಬಿಟ್ಟು ನಾನು ಕೇಳ್ಬಿಟ್ಟು ಫೋನ್ ಮಾಡ್ತೀನಿ, ಆಯ್ತಪ್ಪ? ಸರಿ ಅಂಕಲ್, ಆಯಿತು. ಇನ್ನೇನಪ್ಪ, ಇನ್ನೇನು ಸಮಾಚಾರ? ಏನೋ ಬಿಡು ಮಗ, ಏನೋ ಒಂದು ದೊಡ್ಡ ಗುಣ ಅದೇ ನಿಮ್ಮದೇ. ಅದೇ ನಿಮ್ಮ ಅವ್ವನೇ ಭಾಳ ಒಳ್ಳೆ ಗುಣ ಅದೇ. ಆ ಗುಣನೇ ನಿಮ್ಮನ್ನ ಒಳ್ಳೇದಾಗಿ ಪಾಪ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಹೆಣ್ಣೆತ್ತನ ಜೀವ ತೆಗಿಯೋ ಕಾಲದಲ್ಲಿ ನಾವೆಲ್ಲನೂ ಜವಾಬ್ದಾರಿ ಹಾಕೊಂಡು ನಾವು ತಗೋತೀವಿ, ನಮ್ಮೇಕ್ ಜವಾಬ್ದಾರಿ ಒತ್ಕೋತೀವಿ ಅಂತ ಅಂದ್ರಲ್ಲ, ನಿಜವಾಗ್ಲೂ ಭಾಳ ಖುಷಿ ಆಯಿತು ಕಣಪ್ಪ. ಆ ಅಕ್ಕನ ಅಣ್ಣನೂ ಅಷ್ಟೇ ಖುಷಿ ಪಟ್ಟರು, ನಿಮ್ಮ ಅತ್ತೆ ನಿಮ್ಮ ಮಾವನೂ. ಹೆಂಗೋ ಬಿಡು, ಏನೋ ನಿಮ್ಮ ದೊಡ್ಡ ತಂದೆಯಿಂದನೇ ನಿಮಗೆ ಏನೇ ಒಂದು ಒಳ್ಳೇದು ಆಗೇ ಆಯ್ತದೆ. ಅಯ್ಯೋ ಅದರಲ್ಲೆಲ್ಲ ಏನಿದೆ ಬಿಡಿ ಅಂಕಲ್. ಸರಿ ಕಣಪ್ಪ, ಇನ್ನು 5 ನಿಮಿಷ ಅವ್ರ ಮನೆತಕ್ಕೆ ಹೋಗ್ಬಿಟ್ಟು ನಾನು ಫೋನ್ ಮಾಡಿಸ್ತೀನಿ ನಿನಗೆ. ಫೋನ್ ಎತ್ತು, ಆಮೇಲೆ ಮಾಡ್ತೀನಿ. ಸರಿ ಅಂಕಲ್, ಆಯಿತು ಮಾಡಿ. ಓ ಅಣ್ಣ, ಬಣ್ಣ ಬಾ, ಕುತ್ಕಕ್ಕ. ಕುತ್ಕತ್ತೀನಿ. ನಿಮ್ಮ ಸರಿ ಸಮಾನವಾಗಿ ನಾವು ಕುತ್ಕೊಳಕ್ಕದಣ್ಣ. ಅದೇ ಕಕ್ಕ, ಅದೇ ಕಂಗಂದಿಯೇ ನಮ್ಮ ಅಕ್ಕಂಗಿರಂಗ ಅಲ್ವಾ? ಇರ್ಲಿ ಅಣ್ಣ. ಏನಪ್ಪ, ಏನು ಸಮಾಚಾರ? ಏನು ಮನೆ ಕಡೆಗೆ ಬರೋಲೆ? ನಿನಗೇನು, ನೀನು ಓದ್ತಾರಕ್ಕಲ್ಲ ನಿನಗೆ. ನೆನ್ನೆ ತಾನೇ ಹೊಲ್ತಕ್ಕೆಲ್ಲ ಅವ್ರನ್ನ ಕರ್ಕೊಬಂದಿನಿ. ಮನೆ ತಕ್ಕೆ ಬರೋಲಿ ಅಂತೀಯ. ಮನೆ ತಗಿರಕ್ಕೆಲ್ಲ ಕಣ್ಣು ಬಿಡ್ತು, ಕಡ್ದು ಹೊಲ್ತಕ್ಕೆ ಹೋಯ್ತೀರಿ. ಇನ್ನೇನು ಮಾಡನೆ? ಓ ಕೆಲಸ ಇನ್ನೇನು, ಒಂದು 2 ದಿವಸ ಒಂದು ಹೊಲ್ದಾಗ ಕಡೆಯದ ಕಿತ್ತಾಕೊಂಡು ಮುಗಿದೋಯ್ತು ಕಣ್ ಬಾತಗೆ. ಏನು ಸಮಾಚಾರ? ಅದೇ ನಮ್ಮ ಕಾವನ ನೋಡ್ಕೊಂಡೋಗಿಲ್ವಾ? ಆ ಹುಡುಗ ಫೋನ್ ಮಾಡಿತ್ತು ಕಣ. ಯಾಕಣ? ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ಬೇಕು, ಫೋನ್ ನಂಬರ್ ಕೊಡಿ ಅಂತ ಫೋನ್ ಮಾಡಿತ್ತು. ಈಗಲೇ ಏನು ಮಾಡಕ್ಕೆ? ಮಾತುಕತೆ ಆಗಲಿ, ಸುಮ್ಕಿರಣ. ನಾನು ಹಂಗಂದೆ, ಮಾತುಕತೆ ಆಗ್ಬಿಡ್ಲಿ ಸುಮ್ಕಿರಪ್ಪ, ಈಗಲೇನು ಬೇಡ ಅಂತ ಹಂಗಂದಿಕ್ಕೆ. ಇಲ್ಲ ಕತೆ, ಸುಮ್ಮನಿರಿ ಅಂಕಲ್, ನಾನು ಹುಡುಗಿ ಕೇಳಬೇಕು, ಇಷ್ಟವೋ ಕಷ್ಟವೋ ಅಂದ್ಬಿಟ್ಟು ಕೇಳಬೇಕು ಅಂದ್ಬಿಟ್ಟು ಹಂಗಂದಿದ್ದು. ಅವತ್ತೇ ನನ್ನ ಮಗಳು ಹೇಳಿಲ್ವಾ, ನಮ್ಮ ಅಪ್ಪ ಅವ್ವ ಒಪ್ಕೊಂಡ್ರೆ ನಂದೇನಿಲ್ಲ ಅಂತ? ಅದೇ ಬಂದಿರೋದು ಈಗ. ನಮ್ಮ ಅವ್ವ ಅಪ್ಪ ಒಪ್ಕೊಂಡ್ರೆ ನಂದೇನಿಲ್ಲ ಅಂತು. ಆ ಹುಡುಗಿಗೆ ಇಷ್ಟ ಇದ್ದದ ಅಂತ ನಾನು ತಿಳ್ಕೋಬೇಕು ಅನ್ಕೊಂಡು ಹಂಗೆ ಇದು ಮಾಡ್ತಾ ಕುಂತವನೆ. ಓ ಈಗ ಹೆಂಗ್ ಮಾಡೋದ್ಲೆ? ಕೊಡೋಣ, ಮಾತಾಡ್ಲಂತ ಕೇಳ್ಕೊಳ್ಳಂತೆ. ಅದ್ರಲ್ಲೇನು ಕೊಡು, ಮಾತಾಡ್ಲಂತೆ. ಅದ್ರಲ್ಲೇನಿದ್ದದಲ್ಲ, ಇವತ್ತಿನ ಕಾಲದಲ್ಲಿ ಮಾತಾಡ್ತಾರೆ. ಯಾಕೆ ಅವೆಲ್ಲ ನಾವು ಕಟ್ಕೊಳಕ್ ಆಗಕ್ಕಿಲ್ಲ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳಿ ಬಿಡು. ಕೊಡು ಏನಂತೆ ಅಲ್ವಕ್ಕ? ಉಂಕನ್ನೇ ಬಿಡೋಣ, ಕೊಡೋಣ. ಆಯ್ತು, ಕೊಡ್ರಿ ಬಿಡ್ರಿ, ಕೊಡ್ಲಂತೆ. ಅಂತ ನಂಬರ್ ಇಲ್ಲ, ನೀವೇ ಕೊಡ್ಬೇಕು. ಕೊಡ್ತೀನಿ ಅಣ್ಣ, ನನ್ನ ಫೋನಲ್ಲಿ ತೆಗಿಯಕ್ಕೆ ಬರೋಕ್ಕಿಲ್ಲ. ಸರಿ, ಒಳಗೆ ಕವಿತಾ ಬರ್ಸ್ಕೊಬರ್ತೀನಿ ಅಣ್ಣ. ಸರಿ ಆಯ್ತು, ಕೊಡಿ. ಇನ್ನೇನ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಹುಡುಗ ನಮ್ಮ ಕವನ ನಂಬರ್ ಕೇಳ್ತಂತೆ, ಮಾತಾಡಬೇಕು ಅಂದ್ಬಿಟ್ಟು. ಅಯ್ಯೋ ಏನು ಮಾಡಿರಿ, ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇತ್ತಿತ್ತಿಲ್ಲ. ಈ ಕಾಲದಲ್ಲಿ ಮಾತಾಡ್ಕೋಬೇಕು ಮದುವೆಕ್ಕಿಂತ ಮುಂಚೆ ಅಂತೇವೆ. ಇನ್ನೇನು ಮಾಡಿರಿ, ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳಿ ಬಿಡಿ. ಈಗ ಕೊಡೋಕ್ಕಿಲ್ಲ ಅನ್ನೋಕ್ಕಾದಾಗ ಏನೋ ಅವಳು ಮನ್ಸಲ್ಲಿರೋ ತಿಳ್ಕೊಬೇಕು ಅನ್ನೋದು ಅವ್ರ ಕುತೂಹಲ ಇರ್ತದೆ ಅಲ್ವಾ? ಅದಕ್ಕೆ ಕೇಳ್ತಾವ್ರೆ. ಬರ್ಸಿ ಕೊಟ್ಟು ಕಳಿಸ್ತೀನಿ. ಸರಿ ಕಣ್ರಪ್ಪ, ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ.
ಬರೋಣ ಮತ್ತೆ ನಮಸ್ಕಾರ.